ಇವತ್ತು ನಮ್ಮ ಪಯಣ ಈ ಬೆಟ್ಟಕ್ಕೆ. ಈ ಬೆಟ್ಟದಲ್ಲಿ ಕರಡಿ ಕಾಟ ಜಾಸ್ತಿ ಅಂತೆ, ಬಟ್ ಬೈ ಚಾನ್ಸ್ ದುಡ್ಡು ಗಿಡ್ ಇದ್ದರೆ ಅದರಲ್ಲಿ ಅದಕ್ಕೆ ಗೈಡರ್ ಆಗಿ ಇವತ್ತು ನಮ್ಮ ತಾತನ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಯಾವತ್ತೂ ಓಡಿಸಿರ್ಲಿಲ್ಲಪ್ಪ ಇಂಥ ರೋಡ್ಗಳಲ್ಲಿ ಗಾಡಿಗಳನ್ನ. ಮಳೆ ಬರೋ ಟೈಮಿಗೆ ಬರಬೇಕು ಅಪ್ಸಕ್. ದೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ನೋಡಿ ಇಲ್ಲಿಂದ ಅಲ್ಲಿ ಕಾಣ್ತಿದೆಯಲ್ಲ ಬೆಟ್ಟ, ಆ ಬೆಟ್ಟಕ್ಕೆ ಇವತ್ತು ನಾವು ರೈಡ್ ಹೋಗ್ತಾ ಇರೋದು. ಅಲ್ಲಿ 2 ಬೆಟ್ಟ ಇದೆ ನೋಡಿ, ಇದು ಫ್ರಂಟ್ ಒಂದು ಮತ್ತು ಇದೊಂದು ಬ್ಯಾಕ್ ಸೈಡ್ ಇರೋದೊಂದು. ನಾವು ಬ್ಯಾಕ್ ಸೈಡ್ ಇರೋದಕ್ಕೆ ಹೋಗ್ತಾ ಇರೋದು ಇವತ್ತು ನಮ್ಮ ಪಯಣ ಈ ಬೆಟ್ಟಕ್ಕೆ. ಸೊ ಬನ್ನಿ ನಮ್ಮ ಜರ್ನಿ ಹೆಂಗಿರುತ್ತೆ ಅಂತ ಇವತ್ತು ನೋಡೋಣ. ಲೆಟ್ಸ್ ಗೋ. ನೋಡಿ ಇದು ಸ್ಟ್ರೈಟ್ ಹೋದರೆ ಮಧುಗಿರಿ, ಈ ಸೈಡ್ ಹೋದರೆ ಕೊರಟಗೆರೆ. ಮಧುಗಿರಿ ಕೊರಟಗೆರೆ ಮೇನ್ ರೋಡ್ ಇದು. ನಾವಿವಾಗ ಈ ರೋಡಿಗೆ ಹೋಗ್ತಾ ಇರೋದು. ಇಲ್ಲೊಂದು ಸನ್ಮಾತ್ಮ ದೇವಸ್ಥಾನ ಇದೆ ಒಳಗಡೆ. ಸೊ ನಾವಿವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಂದ ಬೆಟ್ಟ ಎಷ್ಟೋ ಹತ್ತಿರವಾಗಿ ಕಾಣ್ತಿದೆ. ಇದು ದೊಣೆ ಬೆಟ್ಟ ಅಂತ, ಮತ್ತು ಈ ಬೆಟ್ಟ ಮುಗ್ಗೇನಹಳ್ಳಿ ಬೆಟ್ಟ ಅಂತ. ಇದು ದೊಣೆ ಬೆಟ್ಟ, ಇಲ್ಲಿಂದ ಹತ್ತಿರವಾಗಿ ಕಾಣ್ತಿದೆ ಇದು ಮತ್ತು ಇದು ಎರಡು ಕೂಡ. ಮುಗ್ಗೇನಹಳ್ಳಿ ಶಿವಾನಂದ ಸ್ಕೂಲು, ಮುಗ್ಗೇನಹಳ್ಳಿ ಶಿವಾನಂದ ಸ್ಕೂಲ್ ಬೆಟ್ಟ ಇದು. ಸ್ಕೂಲ್ ಹಿಂದೆಗಡೆನೇ ಈ ಬೆಟ್ಟ ಇದೆ. ಇದ್ರ ಮುಂದೆಗಡೆನೇ ಸ್ಕೂಲ್ ಇದೆ. ಇದ್ರಾಗ ನೋಡ್ರಿ ಹುಣಸೆಕಾಯಿ ಎಷ್ಟೊಂದು ಬಿಟ್ಟಿದೆ. ಮರ ತುಂಬ ಬರೀ ಹುಣಸೆಕಾಯಿನೇ ಇದೆ. ನೋಡಿ ಎಷ್ಟೊಂದಿದೆ ಅಂತ. ಯಾರೋ ಅಣ್ಣ ಮೇಕೆಗಳೆಲ್ಲ ಹೊಡ್ಕೊಂಡು ಹೋಗ್ತವ್ರೆ ಮೇಯಿಸ್ಕೊಂಡು ಬರೋದಕ್ಕೆ. ಮೋಸ್ಟ್ಲಿ ನಾವು ಹೋಗ್ತಾ ಇರೋ ಬೆಟ್ಟಕ್ಕೆ ಹೋಗ್ತಿರ್ಬೋದು ಇವರು ಮೇಕೆಗಳನ್ನ ಮೇಯಿಸೋಕ್ಕೆ. ಮತ್ತು ಈ ಬೆಟ್ಟದಲ್ಲಿ ಕರಡಿ ಕಾಟ ಜಾಸ್ತಿ ಅಂತೆ. ನಮ್ಮ ಚಿಕ್ಕಮ್ಮವರು ಹೇಳಿ ಕಳಿಸೋರು, ಕರಡಿಗಳು ಜಾಸ್ತಿ ಇದ್ದಾವೆ, ಹುಷಾರಾಗಿ ಹೋಗ್ಬಾ ಅಂತ. ಸೊ ಅದಕ್ಕೆ ಸೇಫ್ಟಿಗೆ ಒಂದು ಬೆಂಕಿಪಟ್ಟಣನ ಇಟ್ಕೊಂಡಿದ್ದೀವಿ. ನೋಡಿ ಇಷ್ಟೊಂದೆಲ್ಲ ರಿಸ್ಕ್ ಇದ್ರೂ ಹೋಗಿ ವೀಡಿಯೋ ಮಾಡ್ಕೊಬಂದು ಅಪ್ಲೋಡ್ ಮಾಡ್ತೀವಿ. ಇಷ್ಟೊಂದು ರಿಸ್ಕ್ ತಗೊಂಡು ವೀಡಿಯೋ ಮಾಡ್ಕೊಬಂದು ಅಪ್ಲೋಡ್ ಮಾಡ್ತಿರೋದಕ್ಕಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇನಿದು ಚೀಲ್ದಾಗ ಏನೋ ತುಂಬವ್ರೆ, ಆದರೆ ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಜಲ್ಲಿ ಇರ್ಬೋದೇನೋ, ಯಾಕಂದರೆ ಕ್ರೆಷರೆಲ್ಲ ಪಕ್ಕದಲ್ಲೇ ಇದೆ. ಬಟ್ ಬೈ ಚಾನ್ಸ್ ದುಡ್ಡು ಗಿಡ್ ಇದ್ದರೆ ಅದರಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೆ. ಹಿಂಗ ನಾನು ಇವಾಗ ಸ್ಟ್ರೈಟ್ ಹೊರಟೋಗ್ತಿದ್ದೆ. ಸ್ಟಾರ್ಟಿಂಗಲ್ಲೇ ರೋಡ್ ಮಾತ್ರ ಹೆವಿ ಭಯಂಕರವಾಗಿದೆ. ಇನ್ನು ಮುಂದೆ ಯಾವ ಥರ ಇದೆಯೋ ಏನೋ ಗೊತ್ತಿಲ್ಲ. ಸೊ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ರೋಡು ಯಾವ ಥರ ಇದೆ ಅಂತ. ಒಂದು ಚೂರು ಆ ಕಡೆ ಈ ಕಡೆ ಆದರೂ ಸಾಕು, ಗಾಡಿ ಕಂಟ್ರೋಲ್ಗೆ ಸಿಗಲ್ಲ, ಬೀಳಿಸ್ಬಿಡ್ತೀವಿ. ಫಸ್ಟು ಎಲ್ಲ ಗಾಡಿ ಹೋಗಿ ಯಾವ ಥರ ದಾರಿ ಆಗೈತೋ, ಯಾವ ದಾರಿ ಇದೆಯೋ ಅದ್ರ ಮೇಲೇ ಹೋಗಬೇಕು, ಇಲ್ಲಾಂದರೆ ಕಂಟ್ರೋಲಿಗೆ ಸಿಗಲ್ಲ. ಹಿಂಗೇನಾ? ನಾವು ಹೋಗ್ತಾ ಇರೋ ದಾರಿಲಿ ಅಲ್ಲಲ್ಲಿ 2-3 ಬೇರೆ ಬೇರೆ ದಾರಿಗಳಿದ್ದಾವೆ. ಸೊ ಕನ್ಫ್ಯೂಷನ್ ಆಗುತ್ತೆ. ಮುಂದೆ ಇದು ಕಾಣಿಸ್ತಾ ಇದೆಯಲ್ಲ, ಇದು ಭಯಂಕರ ದಾರಿಗುರು. ನೋಡಿ ಹೆಂಗಿದೆ ಅಂತ. ಬೈಕು ಹೋಗೋಕ್ಕೆ ಅಂತಲೇ ಈ ಕಡೆ ಒಂದು ಮಾಡ್ಕೊಬಿಟ್ಟವ್ರೆ. ಇಲ್ಲಿ ಯಾರು ರೆಗ್ಯುಲರಾಗಿ ಓಡಾಡ್ತಾರೋ ಅವರು. ಆದರೆ ಈ ರೋಡ್ ನೋಡಿ ಭಯ ಆಗ್ತಿರೋದೇನಪ್ಪ ಅಂತ ಅಂದರೆ, ಒಂದು ಎಲ್ಲಿ ಯಾವ್ದಾದ್ರು ಕಲ್ಲು ಕೆಳಗಡೆ ಇಂಜಿನಿಗೆ ಟಚ್ ಆಗಿಬಿಡುತ್ತೋ ಅನ್ನೋದೊಂದು ತುಂಬ ಭಯ ಆಗ್ತಿದೆ. ಯಾಕಂದರೆ ನೀವೇ ನೋಡ್ತಾ ಇದ್ದೀರ ನೋಡ್ರಿ ದಾರಿ ಹೆಂಗಿದೆ ಅಂತ, ಹೆವಿ ಭಯಂಕರವಾಗಿದೆ. ಬಟ್ ಯಾವ್ದಾದ್ರು ಬೆಟ್ಟ ಗುಡ್ಡಕ್ಕೆ ಹೋಗ್ತೀವಿ ಅಂದರೆ ರೋಡು ಇದೇ ಥರನೇ ಇರುತ್ತೆ, ಇನ್ನೇನು ನೈಸ್ ರೋಡ್ ಅಂತೂ ಇರಲ್ಲ. ನೋಡ್ರಿ ಇಲ್ಲೂ ಯಾವುದೋ 2 ದಾರಿ ಐತೆ, ಒಂದು ಸ್ಟ್ರೈಟ್ ಐತೆ, ಇನ್ನೊಂದು ಬಲಗಡೆ ಐತೆ. ಯಾವುದು ಅಂತ ನನಗೆ ಗೊತ್ತಿಲ್ಲ. ಇವಾಗ ಯಾವ ಕಡೆ? ದಾರಿ ಮಾತ್ರ ನೆಕ್ಸ್ಟ್ ಲೆವೆಲು, ಬಟ್ ಆದರೂ ಏನೋ ಒಂಥರ ಚೆನ್ನಾಗಿದೆ. ಇವಾಗ ಈ ಸೈಡಾ? ಅದಾ
ಯಾವ್ದು ಇಲ್ಲಿ ಬೇಲಿ ಹಾಕೋರೆ ಇಲ್ಲಿ ಬೇಲಿ ಹಾಕ್ಬಿಟ್ಟವ್ರೆ ಮುಂದೆ. ಹೆಂಗಾಸ್ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ, ನಾನಂತೂ ನೋಡೇ ಇಲ್ಲ. ಅದಕ್ಕೆ ಗೈಡರಾಗಿ ಇವತ್ತು ನಮ್ಮ ತಾತನ್ನ ಜೊತೆ ಕರ್ಕೊಂಬಂದಿದ್ದೀನಿ. ಎಲ್ಲೆಲ್ಲಿ ದಾರಿ ನೋಡ್ತೀಯ ಅಂತ ತಾ? ಐತಾ ದಾರಿ ನೋಡ್ಕೊಬರಕ್ಕೆ ಹೋಗ್ತವ್ರು ಅವರು ನಮ್ಮ ತಾತ. ಇಲ್ವಾ? ಇಲ್ಲಾಸೆ ಹೋಗ್ಬೇಕೇನೋ ಅವರು, ಯಾರು ಹೋಗ್ಬಾರ್ದಂತ ಬೇಲಿ ಹಾಕೋರೇನೋ. ನೋಡು ಒಂಚೂರು ಬೇಲಿ ಸೈಡಿಗೆ ಇಳ್ದು ಹೋಗೋಣ. ನೋಡಲಿ ಪೆಟ್ರೋಲ್ ಹಾಕಿಸ್ಕೊಂಬಂದೆ, ಅಲ್ಲಿ 2 ಪಾಯಿಂಟ್ ತೋರಿಸ್ತು ಬಂಕಲ್ಲಿ. ಆಮೇಲೆ ಕೊರಟಗೆರೆ ಹತ್ರ ಬರ್ತಿದ್ದಂಗೆ 1 ಪಾಯಿಂಟ್ ತೋರಿಸ್ತು. ಪೆಟ್ರೋಲ್ ಸಾಕಾಗಲ್ಲ ಇವತ್ತೆಲ್ಲರೂ ಗಾಡಿ ಆಫಾಗಿ ನಿಂತ್ಕೊಂತೈತೇನೋ ಅಂತ ಯೋಚನೆ ಮಾಡ್ತಿದ್ದೆ. ಇವಾಗ ಅಲ್ಲಿ 2 ಪಾಯಿಂಟ್ ತೋರಿಸ್ತೈತೆ. ಅದಿದ್ದು ಲೂಸು, ಗಂಟೆಗೆ ಒಂದೊಂದು ಸತಿ ತೋರಿಸ್ತೈತೆ ಒಂದೊಂದು ಥರ. ಏನು ಹೇಳಿ ಈ ಥರ ಸ್ಕಿಡ್ಡು. ಪಾಪ ಹೂವು ಹಾಕೋರವರು, ಹೂವು ಹಾಕೋರಲ್ಲ, ಯಾರು ಹೋಗ್ಬಾರ್ದು ಅಂತ ಅವರು. ಕೂತ್ಕೊಬ ಹೋಗೋಣ. ಹಾಂ, ಸ್ವಲ್ಪ ಕಷ್ಟಪಟ್ಟು ಹಾಕಿರ್ತಾರೆ, ಕಳ್ಳರು ಯಾರಾದ್ರು ಕಿತ್ಕೊಂಡು ಹೊಲ್ಟೋದ್ರೆ. ನೋಡಿ ಎಂಥವು ತಂದು ಹೂವು ಹಾಕೋರೆ ಬೆಟ್ಟದ ಬುಡದಾಗೆ. ಕಾಡು ಸಾಮಂತಿಗೆ. ಇಲ್ಲಿ ಬಟನ್ಸ್ ಹಾಕೋರೆ. ಸಾಕಾಗೈತೆ ರೋಡ್ ಮಾತ್ರ ಗಾಡಿ ಓಡ್ಸೋಕ್ಕೆ. ತಿರ್ಗಾ ನೀನು ಬೆಲೆ ಯಾಕೆ ಬದಲಿಲ್ವಾ? ಅದು ಬೈಕಂಡ್ರೆ ಅವರು ಗೊತ್ತಿರೋರಾ? ಹಾಂ, ಅವ್ರು ನಮ್ಮ ತಾತಂಗೆ ಗೊತ್ತಂತೆ, ಅದಕ್ಕೆ ಬೇಲಿ ಹಂಗೆ ಬಿಟ್ಟು ಬಂದವ್ರೆ. ಹ್ಞೂ, ಹಂಗಾದ್ರೆ ಸರಿ ಬಾ. ಗೊತ್ತಿರೋರಾದ್ರೆ ಏನೂ ಹೇಳೋಲ್ಲ, ಬೇರೆಯವರಾದ್ರೆ ಬೈಕ್ ಅಂತಾರೆ. ಏನು ಗುರು ರೋಡ್ ಹಿಂಗೈತಿ ಇವತ್ತು. ಯಾವತ್ತೂ ಓಡಿಸಿರ್ಲಿಲ್ಲಪ್ಪ ಇಂಥ ರೋಡ್ ಬಿಡಲ್ಲ ಗಾಡಿಗಳ್ನ. ಇದ್ಯಾವ ಕೆರೆ ಇದು? ಎಷ್ಟು ಬೇಗ ಕಾಣಿಸುತ್ತಾ? ಆ ಸೈಡ್ ಹೋಗ್ಬೇಕಾಯ್ತು, ನಾನು ಈ ಸೈಡ್ ಹೇಳ್ಕೊಂಡೆ ಗಾಡಿನ. ಮಳೆ ಬರೋ ಟೈಮಿಗೆ ಬರಬೇಕು, ಹತ್ಸೋಕ್ಕೆ ಆಗಲ್ವೇನೋ. ಸೆಂಟ್ರಾಗೆಲ್ಲರೂ ನಿಲ್ಲಿಸಿ ಫ್ರಂಟ್ ಬ್ರೇಕ್ ಹಿಡಿದ್ರೆ ಹಿಂದೆ ಉಚ್ಕೊಂಡು ಹೋಗ್ತಿದೆ ಎಳ್ಕೊಂಡು. ಆ ಕೆರೆ ವ್ಯೂ ಪಾಯಿಂಟ್ ಆದ್ರೂ ನೋಡೋಣ.
ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ತುಂಬಾಡಿ ಕೆರೆ ಅಂತ ಅದು. ಬಟ್ ಗಾಡಿ ಎಲ್ಲೂ ಸೆಂಟ್ರಾಗೆ ನಿಲ್ಲಿಸ್ಬಾರ್ದು. ನನಗೆ ಗೊತ್ತಾಗಲಿಲ್ಲ, ನಿಲ್ಲಿಸ್ಬಿಟ್ಟೆ ಹಿಂದೆ ಸ್ಕಿಡ್ಡಾಗಿ ಬರ್ತಿದ್ದೆ ಒಂದೇ ಸಮ. ಎಲ್ಲರೂ ಫ್ಲ್ಯಾಟ್ ಇರೋ ಥರ ನಿಲ್ಲಿಸ್ಬೇಕು. ಈ ಥರ ಡೌನಲ್ಲಿ ನಿಲ್ಲಿಸಿದ್ರೆ ಹಿಂದೆ ಗ್ಯಾರಂಟಿ ಮುಚ್ಕೊಂಡೋಗಿ ಬೀಳ್ತೀನಿ. ಈ ಥರ ಜಾಗದ ಮೇಲೆ ನಿಲ್ಲಿಸ್ಬಿಟ್ಟು ಏನು ಬೇಕಾದ್ರೂ ನೋಡ್ಬೋದು, ಮಾಡ್ಬೋದು. ಇಲ್ಲಿಂದ ಕೆರೆ ಕಾಣಿಸ್ತಾ ಇಲ್ಲ. ಇದು ಏನು ಟ್ಯಾಕ್ಟ್ರಿ ಜಾಡ ಇದು? ಟ್ಯಾಕ್ಟ್ರಿ ಅವ್ರು ಹೆಂಗೆ ತೋರಿಸ್ತಾರೆ? ಬರ್ತಾನೆ ದೇವಸ್ಥಾನ ಐತಲ್ಲ ಇಲ್ಲಿ. ಓ, ಟ್ಯಾಕ್ಟ್ರಿ ಡ್ರೈವರ್ಗೆ ಸೆಲ್ಯೂಟ್ ಮಾಡ್ಬೇಕು ಗುರು. ಅದು ಲೋಡ್ ಗಾಡಿ ಹಾಕೊಂಡು ಹತ್ತಿಸ್ತಾರೇನೋ. Just looking like a wow. So beautiful, so elegant, just looking like a wow. ಈ ಜಾಗ ನೋಡೋಕ್ಕೆ ಹೆಂಗಿದೆ ಅಂದರೆ, ಓ ಸೈಕ್, ಅಲ್ಟಿಮೇಟ್ ವ್ಯೂ ಪಾಯಿಂಟ್ ಇದು. ಈ ಬೆಟ್ಟದ ಮೇಲೆ ಇಷ್ಟೊಂದು ಚೆನ್ನಾಗಿರೋ ಒಂದು ಜಾಗ ಇದೆ. ಇಲ್ಲಿಂದ ಇಷ್ಟೊಂದು ಚೆನ್ನಾಗಿರೋ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಕಳೆದೋದೆ ನಾನು ಕಳೆದೋದೆ. ನೋಡ್ರಿ ಎಷ್ಟೊಂದು ಚೆನ್ನಾಗಿದೆ. ಆಕಾಶವೆಲ್ಲ ನೂರಾರು ಬಣ್ಣ ತಂದ ಖುಷಿ. ನೋಡ್ರಿ ಕೆರೆ ಸುತ್ತಲೂ ಅಕ್ಕಪಕ್ಕ ಊರು, ತೋಟ, ರೋಡು, ಮನೆ, ಬೆಟ್ಟ, ಗುಡ್ಡ ಎಲ್ಲ ಕಾಣ್ತಿದೆ. ಇದು ತುಂಬಾಡಿ ಅಲ್ವಾ? ಅದು ದೊಡ್ಡಬಳ್ಳಾನ, ಬಿದ್ದೇನಹಳ್ಳಿ. ಇದು ತುಂಬಾಡಿ, ಅದು ಬಿದ್ದೇನಹಳ್ಳಿ, ಇದು ತುಂಬಾಡಿ ಕೆರೆ. ಹಾಂ ಹಾಂ, ಅದು ಇದು 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 ಅದೇನು ಕಾಣ್ತಿದೆ ದೊಡ್ಡದಾಗಿ ಅಲ್ಲೊಂದು ಬೆಟ್ಟ, ಅದು ಚಂದ್ರನದುರ್ಗ ಅಂತ. ಅದರಲ್ಲೇ ಬಂಗಾರ ಜಿಂಕೆ ಫಿಲಮ್ ಶೂಟಿಂಗು, ಅದರಲ್ಲಿ ಬಂಗಾರದ ಜಿಂಕೆ ಫಿಲಮ್ ಶೂಟಿಂಗ್ ಮಾಡೋರೆ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಬೆಟ್ಟದ ಮೇಲೆ ನೋಡ್ರಿ ಗಾಡಿ ಎಷ್ಟೊಂದು ಚೆನ್ನಾಗಿ ಬೀಸ್ತಿದೆ ನೋಡಿ. ಫುಲ್ಲು ಅಂದರೆ ಫುಲ್ಲು ಗಾಳಿ ಬೀಸ್ತಿದೆ. ನಾನಿಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ನಮ್ಮ ತಾತ ಆಗಲೇ ಅಷ್ಟು ದೂರ ಹೋಗೈತೆ. ನೋಡ್ರಿ ಹೆಂಗಿದೆ ವ್ಯೂ ಪಾಯಿಂಟು, ಸಾಕಾಗಿದೆ. ನೋಡಿ ಅಲ್ಲೊಂದು ಕರ್ನಾಟಕ ಫ್ಲಾಗ್ ಕಾಣ್ತಿದೆ, ಹಾರಾಡ್ತಿದೆ ನೋಡ್ರಿ ಫ್ಲಾಗಲ್ಲಿ. ಕ್ಯಾಮ್ರದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಅಲ್ಲೊಂದು ಫ್ಲಾಗ್ ಹಾಕೋರೆ, ಹಾರಾಡ್ತಿದೆ. ನಾನಂತೂ ಈ ಜಾಗ ನೋಡಿ ಫುಲ್ ಕಳೆದೋಗ್ಬಿಟ್ಟೆ. ಇಷ್ಟೊಂದು ಕಷ್ಟಪಟ್ಟು ಮೇಲೆ ಬಂದಿದ್ದಕ್ಕೂ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡಿದೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಈ ವ್ಯೂ ಪಾಯಿಂಟು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಬೈಕಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಬೇಕು.